यतिराज 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 जय हो यतिराज यतिराज रामानुज जय हो रामानुज जय हो. ಶ್ರೀಮತೆ ರಾಮಾನುಜಾಯ ನಮಃ. ಹರೇ ಶ್ರೀನಿವಾಸ. ಯತಿರಾಜ ಆಧ್ಯಾತ್ಮಿಕ ಸಮಾಚಾರಕ್ಕೆ ಸ್ವಾಗತ. ಇಂದಿನ ಮುಖ್ಯಾಂಶಗಳು: ಶ್ರೀಗಳವರಿಗೆ ತಿರುಮೇಯಂ ದಿವ್ಯದೇಶದ ಮಹಾಪ್ರಸಾದ, ಶ್ರೀಮಠದಲ್ಲಿ ಪುನರ್ವಸು ನಕ್ಷತ್ರದ ಸಂಭ್ರಮ, ಅನೇಕ ಶ್ರೀ ವೈಷ್ಣವ ದೇವಸ್ಥಾನಗಳಲ್ಲಿ ತಿರುವಾದಿರೈ ವೈಭವ, ಬಾನಸ್ವಾಡಿಯ ಹನುಮಂತನಿಗೆ ಚಂದನ ಕಾಪು ಅಲಂಕಾರ. ಈಗ ಸಮಾಚಾರದ ವಿವರಗಳು. ಇಂದು ನಮ್ಮ ಪರಮ ಪೂಜ್ಯ ಶ್ರೀ ಜಿ.ಆರ್. ಸ್ವಾಮಿಯವರಿಗೆ ತಮಿಳುನಾಡಿನ ತಿರುಮೇಯಂ ದಿವ್ಯದೇಶದ ಸತ್ಯಮೂರ್ತಿ ಪೆರುಮಾಳ್ ಅವರ ಮಹಾಪ್ರಸಾದವನ್ನು ನಮ್ಮ ಶ್ರೀಮಠದ ಆಸ್ಥಾನ ವಿದ್ವಾಂಸರಾದ ಶ್ರೀ ಉ.ವೆ. ಕಾಳಿಯೂರ್ ಬಿ. ದೇವರಾಜನ್ ಸ್ವಾಮಿಯವರು ಸಮರ್ಪಿಸಿದರು. 108 ಶ್ರೀವೈಷ್ಣವ ದಿವ್ಯದೇಶಗಳಲ್ಲಿ ಒಂದಾದ ಈ ದಿವ್ಯದೇಶವು ತಮಿಳುನಾಡಿನ ಪುದುಕೋಟೆ ಜಿಲ್ಲೆಯಲ್ಲಿದೆ. ಇದೊಂದು ಗುಹಾಂತರ ದೇವಾಲಯ. ಇಲ್ಲಿನ ಮೂಲಮೂರ್ತಿ ಅನಂತಶಯನ ರೂಪದಲ್ಲಿದ್ದಾರೆ. ತಾಯಾರ್ ಉಜ್ಜೀವನ ತಾಯಾರ್. ಅಲ್ಲಿಯ ಭಗವಂತನ ಮಹಾಪ್ರಸಾದವನ್ನು ಸ್ವೀಕರಿಸಿದ ನಮ್ಮ ಶ್ರೀಗಳವರು ಈ ಸಂದರ್ಭದಲ್ಲಿ ಲೋಕಕ್ಷೇಮಕ್ಕಾಗಿ ಪ್ರಾರ್ಥಿಸಿದರು. ಇಂದು ಪುನರ್ವಸು ನಕ್ಷತ್ರ, ಶ್ರೀರಾಮಚಂದ್ರ ಪ್ರಭುವಿನ ಅವತಾರ ನಕ್ಷತ್ರ. ಪ್ರತಿ ತಿಂಗಳು ಈ ನಕ್ಷತ್ರದಂದು ನಮ್ಮ ಶ್ರೀಮಠದಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳು ನಡೆಯುತ್ತದೆ. ಅದರಂತೆ ಇಂದು ಬೆಳಿಗ್ಗೆ ನಮ್ಮ ಶ್ರೀಮಠದ ಸನ್ನಿಧಿಯಲ್ಲಿ ಶ್ರೀ ಸೀತಾಲಕ್ಷ್ಮಣ ಸಮೇತ ಶ್ರೀರಾಮಚಂದ್ರನಿಗೆ ಅಭಿಷೇಕ ನಡೆಯಿತು. ಬನ್ನಿ ಈಗ ಆ ದಿವ್ಯ ದರ್ಶನ ಮಾಡೋಣ. ನಿನ್ನೆ ಆಚಾರ್ಯ ರಾಮಾನುಜರ ಮಾಸತಿರ್ ನಕ್ಷತ್ರವಾದ ತಿರುವಾದಿರೈ ಪ್ರಯುಕ್ತ ಸ್ವಾಮಿ ರಾಮಾನುಜರಿಗೆ ಅನೇಕ ದೇವಸ್ಥಾನಗಳಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳು ನಡೆದವು. ಈ ಸಂದರ್ಭದಲ್ಲಿ ಆಚಾರ್ಯರಿಗೆ ತಿರುಮಂಜನ, ವಿಶೇಷ ಅಲಂಕಾರ ಹಾಗೂ ಉತ್ಸವಗಳು ನಡೆದವು. ಸ್ವಾಮಿ ರಾಮಾನುಜರ ಅವತಾರ ಸ್ಥಳವಾದ ಶ್ರೀಪೆರಂಬೂದೂರಿನಲ್ಲಿ, ನಮ್ಮ ಶ್ರೀಮಠದ ಮೈಸೂರು ಶಾಖೆಯಲ್ಲಿ ಹಾಗೂ ಬೆಂಗಳೂರಿನ ಮಲ್ಲೇಶ್ವರದ ಶ್ರೀ ವೇಣುಗೋಪಾಲಕೃಷ್ಣ ಸ್ವಾಮಿ ದೇವಸ್ಥಾನದಲ್ಲಿ ಮತ್ತು ಚಾಮರಾಜಪೇಟೆಯ ಕೋಟೆ ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ ಜಗದಾಚಾರ್ಯರ ಮಾಸತಿರು ನಕ್ಷತ್ರವನ್ನು ಬಹಳ ಸಂಭ್ರಮದಿಂದ ಆಚರಿಸಲಾಯಿತು. ಈಗ ಆ ಎಲ್ಲ ದೇವಸ್ಥಾನಗಳಲ್ಲಿ ನಡೆದ ಆಚಾರ್ಯರ ವೈಭವದ ದಿವ್ಯ ಸೇವೆಯನ್ನು ಕಣ್ತುಂಬಿಕೊಳ್ಳೋಣ. சீராரும் யதிராசர் திருவடிகள் வாழி, திருவரையில் சாத்திய செந்துவராடை வாழி, ஏறாரும் செய்ய வடிவு எப்பொழுதும் வாழி, இலங்கிய முன்னூல் வாழி, இணை தோள்கள் வாழி, சோராத துய்ய செய்ய முகச்சோதி வாழி, தூமுருவல் வாழி, துணைமலர் கண்கள் வாழி, ஈராறு திருநாமம் அணிந்த எழில் வாழி, இனிதிரு கோடழில் ஞான முத்திரை வாழியே, ஞான முத்திரை வாழியே,
ஞான முத்திரை வாழிய. ತಿರುನಾರಾಯಣಪುರದಲ್ಲಿ ಆನಿ ಮಾಸದ ಪುನರ್ವಸು ನಕ್ಷತ್ರದ ಪ್ರಯುಕ್ತ ಇಂದು ಶ್ರೀ ಪಟ್ಟಾಭಿರಾಮ ಸ್ವಾಮಿ ಸನ್ನಿಧಿಯಲ್ಲಿ ಶ್ರೀರಾಮಚಂದ್ರ ಸ್ವಾಮಿಯವರಿಗೆ ಆರಾಧನೆಯಾಗಿ ವಿಶೇಷ ಅಲಂಕಾರ ಮಾಡಲಾಗಿತ್ತು. ಈಗ ಅದರ ದಿವ್ಯ ದರ್ಶನ. ಬೆಂಗಳೂರಿನ ಬಾನಸ್ವಾಡಿಯ ಶ್ರೀ ಆಂಜನೇಯ ಸ್ವಾಮಿಯವರಿಗೆ ಮಂಗಳವಾರದ ಪ್ರಯುಕ್ತ ಇಂದು ಅಭಿಷೇಕ ನಡೆದು ವಿಶೇಷ ಚಂದನ ಕಾಪು ಅಲಂಕಾರ ಮಾಡಲಾಗಿತ್ತು. ಹನುಮಂತನ ಆ ದಿವ್ಯ ಸೇವೆಯನ್ನು ಈಗ ದರ್ಶಿಸೋಣ. ಈಗ ಒಂದು ಪುಟ್ಟ ವಿರಾಮ. ಯತಿರಾಜ ಭಕ್ತಿ ನ್ಯೂಸ್ ಚಾನೆಲ್. ಆಧ್ಯಾತ್ಮಿಕ ಸಮಾಚಾರಕ್ಕೆ ಮತ್ತೆ ಸ್ವಾಗತ. ಬೆಂಗಳೂರಿನ ರಾಜಾಜಿನಗರದಲ್ಲಿರುವ ಶ್ರೀ ಗುರುವಾಯೂರಪ್ಪನ್ ದೇವಸ್ಥಾನದಲ್ಲಿ ಈಗ ವಾರ್ಷಿಕ ಬ್ರಹ್ಮೋತ್ಸವ ನಡೆಯುತ್ತಿದೆ. ಅದರ ಪ್ರಯುಕ್ತ ನಿನ್ನೆ ಅಶ್ವವಾಹನದಲ್ಲಿ ವೇಡುಪರಿ ಉತ್ಸವ ನಡೆಯಿತು. ಇದನ್ನು ಕಳ್ಳರ ಸುಲಿಗೆ ಉತ್ಸವ ಎಂದು ಕರೆಯುತ್ತಾರೆ. ಈಗ ಆ ವೈಭವದ ಉತ್ಸವದ ದರ್ಶನ ನಮಗಾಗಿ. ತಮಿಳುನಾಡಿನ ತಿರುಯವ್ವೂಲ್ ದಿವ್ಯ ದೇಶದಲ್ಲಿ ಆನಿ ಮಾಸದ ಅಮಾವಾಸ್ಯೆ ಪ್ರಯುಕ್ತ ಇಂದು ಶ್ರೀ ವೈದ್ಯ ವೀರರಾಘವ ಪೆರುಮಾಳ್ ಅವರಿಗೆ ಮುತ್ತಂಗಿ ಅಲಂಕಾರ ಮಾಡಲಾಗಿತ್ತು. ಬನ್ನಿ ಭಗವಂತನ ಅದ್ಭುತವಾದ ಅಲಂಕಾರವನ್ನು ಈಗ ದರ್ಶಿಸೋಣ.
ನಮ್ಮ ಶ್ರೀಮಠದ ಪ್ರಸಾರ ಮಾಧ್ಯಮಗಳಾದ ಫೇಸ್ಬುಕ್, ಯೂಟ್ಯೂಬ್ ಹಾಗೂ ಯತಿರಾಜ ಭಕ್ತಿ ವಾಹಿನಿಯಲ್ಲಿ ಪ್ರತಿದಿನ ಪ್ರಸಾರವಾಗುತ್ತಿರುವ ಸ್ತೋತ್ರಧಾರ ಎಂಬ ಉಪನ್ಯಾಸ ಮಾಲೆಯಲ್ಲಿ ನಾಳೆ ಬೆಳಿಗ್ಗೆ 7:30ಕ್ಕೆ ಶ್ರೀ ಕೂರತಾಳ್ವಾನ್ ಅವರ ಅತಿಮಾನುಷ ಸ್ತವ ಸ್ತೋತ್ರದ 51ನೇ ಶ್ಲೋಕದಿಂದ 55ನೇ ಶ್ಲೋಕದವರೆಗೆ ಕಾಳಿಯೂರು ಶ್ರೀ ಉ.ವೆ. ಡಿ. ಶ್ರೀವಲ್ಲಭನ್ ಸ್ವಾಮಿ ಅವರು ಉಪನ್ಯಾಸ ನೀಡಲಿದ್ದಾರೆ. ನಮ್ಮ ಶ್ರೀ ವೈಷ್ಣವ ಸಂಪ್ರದಾಯದಲ್ಲೇ ಪ್ರಪ್ರಥಮ ಬಾರಿಗೆ ಒಂದು ಅಪೂರ್ವವಾದ ಉಪನ್ಯಾಸ ಮಾಲೆಯನ್ನು ನಮ್ಮ ಪರಮ ಪೂಜ್ಯ ಶ್ರೀ ಜಿ ಎಸ್ ಸ್ವಾಮಿಯವರು ಈ ವರ್ಷ ನಮಗಾಗಿ ಅನುಗ್ರಹಿಸಿದ್ದಾರೆ. ತಿರುವಾಡಿಪುರಂ ಪ್ರಯುಕ್ತ ಆಡಿ ಮಾಸ ಪೂರ್ತಿ ನಡೆಯಲಿರುವ ಈ ವಿಶೇಷ ಉಪನ್ಯಾಸ ಮಾಲೆಯಲ್ಲಿ ಆಂಡಾಳ್ ತಾಯಾರ್ ಅವರ ನಾಚಿಯಾರ್ ತಿರುಮೌಳಿಯ ಬಗ್ಗೆ ಮಹಿಳಾ ಉಪನ್ಯಾಸಕಾರರು ಉಪನ್ಯಾಸ ನೀಡಲಿದ್ದಾರೆ. ಈ ಉಪನ್ಯಾಸವು ನಮ್ಮ ಶ್ರೀಗಳವರ ದಿವ್ಯ ಪರಿಕಲ್ಪನೆ ಹಾಗೂ ಆಶೀರ್ವಾದದೊಂದಿಗೆ ಇದೇ ಜುಲೈ ತಿಂಗಳು ದಿನಾಂಕ 17ರಿಂದ ಆಗಸ್ಟ್ 16ರವರೆಗೆ ಪ್ರತಿದಿನ ಸಂಜೆ 6:30ಕ್ಕೆ ಆನ್ಲೈನ್ನಲ್ಲಿ ನಡೆಯಲಿದೆ. ಬುಧವಾರದ ಪಂಚಾಂಗ ದಿನಾಂಕ 15 ಜುಲೈ ತಿಂಗಳು 2026 ಶ್ರೀ ಪರಾಭವನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು ಆಷಾಢ ಮಾಸ ಶುಕ್ಲ ಪಕ್ಷ ಪ್ರಥಮ ಪುಷ್ಯ ನಕ್ಷತ್ರ. ಇಲ್ಲಿಗೆ ಇಂದಿನ ಆಧ್ಯಾತ್ಮಿಕ ಸಮಾಚಾರ ಮುಕ್ತಾಯಗೊಂಡಿದೆ. ನಾಳೆ ಮತ್ತಷ್ಟು ಸುದ್ದಿಗಳೊಂದಿಗೆ ಭೇಟಿಯಾಗೋಣ. ಶ್ರೀಮತೆ ರಾಮಾನುಜಾಯ ನಮಃ. ಹರೇ ಶ್ರೀನಿವಾಸ. ಆಧ್ಯಾತ್ಮಿಕ ಸುದ್ದಿ ಸಮಾಚಾರಗಳಿಗೆ ತಪ್ಪದೇ ವೀಕ್ಷಿಸಿ ನಿಮ್ಮ YBC ಚಾನಲ್. ಯತಿರಾಜ 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 ಜಯ ಹೋ ಯತಿರಾಜ ಯತಿರಾಜ ರಾಮಾನುಜ ಜಯ ಹೋ ರಾಮಾನುಜ ಜಯ ಹೋ.